ದೆಹಲಿಯಲ್ಲಿ ನಡೀತಾ ಇರುವಂತಹ ಸಂಪುಟ ವಿಸ್ತರಣೆಯ ಕಸರತ್ತು ಜೋರಾಗಿದೆ. ಹೋಗುವಾಗ ಒಟ್ಟಿಗೆ ಹೋದ್ರು, ದೆಹಲಿಯಲ್ಲಿ ಪ್ರತ್ಯೇಕ ಸಭೆ ಮಾಡಿದ್ರು. ಸಿಎಂ ಹಾಗೂ ಮಾಜಿ ಸಿಎಂ ಜೊತೆ ವರಿಷ್ಠರ ಪ್ರತ್ಯೇಕ ಸಭೆ. ಹೋಗುವಾಗ ಒಟ್ಟಿಗೆ ಹೋದ್ರು, ಆದ್ರೆ ದೆಹಲಿಯಲ್ಲಿ ಪ್ರತ್ಯೇಕ ಸಭೆ ಮಾಡ್ತಿದ್ದಾರೆ. ಬೆಳಗ್ಗೆ ಸುರ್ಜೇವಾಲಾ ಜೊತೆ ಸಭೆ ಮಾಡಿದ್ರು ಸಿಎಂ ಡಿಕೆ ಶಿವಕುಮಾರ್. ಸುರ್ಜೇವಾಲಾ ಬಳಿಕ ವೇಣುಗೋಪಾಲ್ ಜೊತೆ ಡಿಕೆ ಚರ್ಚೆ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಬಳಿಕ ಸುರ್ಜೇವಾಲಾ ಜೊತೆ ಸಿದ್ದರಾಮಯ್ಯನವರು ಚರ್ಚೆ ನಡೆಸಿದ್ದಾರೆ. ಒಟ್ಟಾರೆ ಸಂಪುಟ ವಿಸ್ತರಣೆಯ ಕಸರತ್ತು ದೆಹಲಿ ಅಂಗಳದಲ್ಲಿ ಜೋರಾಗಿ ನಡೀತಾ ಇದೆ. ಒಂದು ಕಡೆ ಸಚಿವಾಕಾಂಕ್ಷಿಗಳು ಪೈಪೋಟಿಯಲ್ಲಿದ್ರೆ, ಲಾಬಿ ನಡೆಸ್ತಾ ಇದ್ರೆ, ಮತ್ತೊಂದು ಕಡೆ ಸಂಪುಟ ವಿಸ್ತರಣೆಯ ಕಸರತ್ತು ಹಾಲಿ ಮತ್ತು ಮಾಜಿ ಸಿಎಂ ಇಂದ ನಡೀತಾ ಇದೆ. ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಪ್ರತ್ಯೇಕವಾಗಿ ಚರ್ಚೆ ಮಾಡ್ತಿದ್ದಾರೆ. ಸಿಗ್ತಾ ಇರೋ ಮಾಹಿತಿ ಪ್ರಕಾರ ಸಿದ್ದರಾಮಯ್ಯನವರ ಕೈಯಲ್ಲಿ ಸಚಿವರ ಒಂದು ಪಟ್ಟಿ ಇದೆ. ಡಿಕೆ ಶಿವಕುಮಾರ್ ಅವರ ಕೈಯಲ್ಲೂ ಕೂಡ ಸಚಿವರ ಪಟ್ಟಿ ಇದೆ. ಫೈನಲಿ ಹೈಕಮಾಂಡ್ ಯಾರ್ಯಾರನ್ನ ಅಂತಿಮಗೊಳಿಸುತ್ತೆ ಅನ್ನೋದೇ ಈಗಿರುವಂತಹ ಕುತೂಹಲ. ಹೆಚ್ಚೆಚ್ಚು ಹೊಸ ಮುಖಗಳಿಗೆ ಆದ್ಯತೆ ನೀಡಿ ಅಂತ ರಾಹುಲ್ ಗಾಂಧಿ ಸಲಹೆ ಕೊಟ್ಟಿದ್ದಾರೆ. ಆದರೆ ಡಜನ್ ಗಟ್ಲೆ ಹಿರಿಯ ಶಾಸಕರೇ ಸಚಿವ ಸ್ಥಾನಕ್ಕಾಗಿ ಪೈಪೋಟಿಯಲ್ಲಿದ್ದಾರೆ. ಯಾರಿಗೆ ಹೈಕಮಾಂಡ್ ಮಣೆ ಹಾಕತ್ತೆ, ಸಚಿವ ಸ್ಥಾನ ಕೈ ತಪ್ಪಿದವರು ಅವರ ಮುಂದಿನ ಹೆಜ್ಜೆ ಏನಾಗಿರುತ್ತೆ, ಇವೆಲ್ಲವೂ ಸದ್ಯಕ್ಕೆ ಕುತೂಹಲ. ಸಂಪುಟ ವಿಸ್ತರಣೆ ಅನ್ನೋದು ಡಿಕೆ ಶಿವಕುಮಾರ್ ಸರ್ಕಾರಕ್ಕೆ ಬಹಳ ದೊಡ್ಡ ಟಾಸ್ಕ್ ಇದು. ಮೊದಲ ಹಂತದ ಸಂಪುಟ ರಚನೆಯಲ್ಲೇ ಸಾಕಷ್ಟು ಗೊಂದಲಗಳು ಸೃಷ್ಟಿಯಾಗಿತ್ತು. ಸಚಿವ ಸ್ಥಾನ ಕೈ ತಪ್ಪದವರದು ಬೇಸರ ಒಂದು ಕಡೆ, ಆದರೆ ಖಾತೆ ಕುರಿತಾಗಿ ಖ್ಯಾತೆ ಬಹಳ ಜೋರಾಗೇ ಇತ್ತು. ಈಗ ಎರಡನೇ ಹಂತದ ಸಂಪುಟ ವಿಸ್ತರಣೆ ಪೈಪೋಟಿ ಇಷ್ಟು ಜೋರಾಗಿ ನಡೀತಾ ಇರುವಾಗ ಸಚಿವ ಸ್ಥಾನ ಕೈ ತಪ್ಪಿದವರ ಅಸಮಾಧಾನ ಎಂತದ್ದು, ಅದು ಕೂಡ ಒಂದು ಆತಂಕವೇ ಈಗ ಕಾಂಗ್ರೆಸ್ನಲ್ಲಿ. ರಾಹುಲ್ ಗಾಂಧಿ ಮನೆಗೆ ಬಂದಿದ್ದಾರೆ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್. ಸಿದ್ದು ಡಿಕೆಶಿ ಜೊತೆ ಸುರ್ಜೇವಾಲಾ ಕೂಡ ಇದ್ದಾರೆ. ಪ್ರತ್ಯೇಕ ಪಟ್ಟಿಯನ್ನ ಹಿಡಿದು ವರಿಷ್ಠರ ಜೊತೆ ಚರ್ಚಿಸಿದ್ದಾರೆ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್. ರಾಹುಲ್ ಗಾಂಧಿ ಅವರ ಮನೆಗೆ ಬಂದಿದ್ದಾರೆ. ಈಗ ರಾಹುಲ್ ಗಾಂಧಿ ಸಮ್ಮುಖದಲ್ಲಿ ರಾಜ್ಯ ನಾಯಕರ ಸಂಪುಟ ಚರ್ಚೆ ಆಗುತ್ತೆ. ಕೆಲವೇ ಕ್ಷಣಗಳಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೆಯಲಿದೆ ದೆಹಲಿಯಲ್ಲಿ. ಜುಲೈ 20ಕ್ಕೆ ಎರಡನೇ ಹಂತದ ಸಂಪುಟ ವಿಸ್ತರಣೆ ಆಗುತ್ತಾ? ಹೈಕಮಾಂಡ್ ನಾಯಕರ ಜೊತೆ ತ್ರಿಮೂರ್ತಿಗಳ ಮೀಟಿಂಗ್. ಡಿಕೆ ಶಿವಕುಮಾರ್ ಸಂಪುಟ ವಿಸ್ತರಣೆಗೆ ಇವತ್ತೇ ಗ್ರೀನ್ ಸಿಗ್ನಲ್ ಸಿಗತ್ತಾ? ರಾಹುಲ್ ಗಾಂಧಿ ಅವರ ಜೊತೆ ಚರ್ಚೆ ನಡೆಸಿದ ಮೇಲೆಯೇ ಪಟ್ಟಿ ಫೈನಲ್ ಆಗುತ್ತೆ. ಈಗ ಪ್ರತ್ಯೇಕವಾದ ಪಟ್ಟಿ ಇದೆ ಹಾಲಿ ಮತ್ತು ಮಾಜಿ ಸಿಎಂ ಕೈಯಲ್ಲಿ. ಯಾರ್ಯಾರಿಗೆ ಸಚಿವ ಸ್ಥಾನ ಸಿಗಬೇಕು ಅನ್ನೋದ್ರ ಬಗ್ಗೆ ಹೈಕಮಾಂಡ್ ಒಂದಷ್ಟು ಮಾಹಿತಿಯನ್ನ ಕೂಡ ಪಡೆಯಲಿದೆ. ಯಾರ್ಯಾರಿಗೆ ಯಾವ ಆಧಾರದ ಮೇಲೆ ಸಚಿವ ಸ್ಥಾನವನ್ನ ಕೊಡಬೇಕು, ಸಚಿವ ಸ್ಥಾನ ಕೈ ತಪ್ಪಿದವರ ಅಸಮಾಧಾನ ಅದನ್ನ ಹೇಗೆ ತಣ್ಣಗಾಗಿಸಬೇಕು, ಈಗ ಸಚಿವ ಸ್ಥಾನ ಕೇಳ್ತಾ ಇರುವಂತಹ ಬಹುತೇಕ ಹಿರಿಯರು ಮಣೆ ಹಾಕೋದಕ್ಕೆ ಹೋದ್ರೆ ಹೊಸಬರಿಗೆ ಹೇಗೆ ಅವಕಾಶ ಕೊಡೋದು, ಪ್ರಾಂತ್ಯವಾರು ಸಮುದಾಯವಾರು ಒಂದಷ್ಟು ಲೆಕ್ಕಾಚಾರಗಳಂತೂ ಇದೆ. ಅವೆಲ್ಲದರ ಆಧಾರದ ಮೇಲೆ ಪಟ್ಟಿಯನ್ನ ಫೈನಲ್ ಮಾಡಲಾಗುತ್ತೆ. ರಾಹುಲ್ ಗಾಂಧಿ ಅವರ ಮನೆಗೆ ಬಂದಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್ ಮತ್ತು ಮಾಜಿ ಸಿಎಂ ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರ ಜೊತೆ ಸುರ್ಜೇವಾಲಾ ಕೂಡ ಇದ್ದಾರೆ. ಕೈಯಲ್ಲಿ ಪ್ರತ್ಯೇಕ ಪಟ್ಟಿ ಇದೆ. ಆ ಪಟ್ಟಿಯನ್ನ ಹಿಡಿದು ಹೈಕಮಾಂಡ್ ನಾಯಕರ ಭೇಟಿಗೆ ಅಂತ ಬಂದಿದ್ದಾರೆ. ಇಬ್ಬರಿಂದಲೂ ಪ್ರತ್ಯೇಕ ಪಟ್ಟಿಯನ್ನ ಹೈಕಮಾಂಡ್ ಸ್ವೀಕರಿಸತ್ತೆ. ಫೈನಲಿ ಹೈಕಮಾಂಡೇ ಒಂದು ಪಟ್ಟಿಯನ್ನ ರೆಡಿ ಮಾಡತ್ತೆ. ರಾಹುಲ್ ಗಾಂಧಿ ಅವರ ಮುದ್ರೆ ಬೀಳಬೇಕದಕ್ಕೆ. 40ಕ್ಕೂ ಹೆಚ್ಚು ಶಾಸಕರು ದೆಹಲಿಯಲ್ಲಿದ್ದಾರೆ ಈಗಾಗಲೇ, ಸಚಿವ ಸ್ಥಾನದ ಆಕಾಂಕ್ಷಿಗಳು. ಸಂಪುಟ ಸರ್ಕಸ್ ಜೋರಾಗಿ ನಡೀತಾ ಇದೆ ದೆಹಲಿ ಅಂಗಳದಲ್ಲಿ. ಬಹಳ ದೊಡ್ಡ ಸವಾಲು ಇದು, ಎರಡನೇ ಹಂತದ ಸಂಪುಟ ಸರ್ಕಸ್ ಅನ್ನೋದು. ಎರಡನೇ ಹಂತದ ಸಂಪುಟ ವಿಸ್ತರಣೆಯಲ್ಲಿ ಯಾರ್ಯಾರಿಗೆ ಮಣೆ ಹಾಕಲಾಗುತ್ತೆ?
ಮೊದಲ ಹಂತದ ಸಂಪುಟದಲ್ಲಿ ಬಹುತೇಕ ಸಿದ್ದರಾಮಯ್ಯನವರ ಕ್ಯಾಬಿನೆಟ್ನಲ್ಲಿದ್ದಂತಹ ಸಚಿವರುಗಳಿಗೆ ಸ್ಥಾನ ಸಿಕ್ಕಿತ್ತು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ಮಂಜುನಾಥ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಸಂಪುಟ ವಿಸ್ತರಣೆ ಅನ್ನೋದು ಬಹಳ ದೊಡ್ಡ ಸವಾಲು ಈಗ ಡಿಕೆ ಶಿವಕುಮಾರ್ ಅವರ ಸರ್ಕಾರಕ್ಕೆ. ಕೈಯಲ್ಲಿ ಪ್ರತ್ಯೇಕವಾದ ಪಟ್ಟಿ ಹಿಡಿದು ಹೈಕಮಾಂಡ್ ನಾಯಕರ ಭೇಟಿಗೆ ಅಂತ ಹೋಗಿದ್ದಾರೆ. ಸೊ ಇವತ್ತಿನ ಈ ಸಭೆಯಲ್ಲಿ ಏನೇನಾಗತ್ತೆ ಅಂದ್ರೆ, ರಾಹುಲ್ ಗಾಂಧಿ ಅವರಿಂದ ಇವತ್ತು ಗ್ರೀನ್ ಸಿಗ್ನಲ್ ಸಿಗತ್ತಾ? ಪ್ರತ್ಯೇಕ ಪಟ್ಟಿಯನ್ನ ತಗೊಂಡು ಹೈಕಮಾಂಡೇ ಒಂದು ಪಟ್ಟಿಯನ್ನ ಸಿದ್ಧಪಡಿಸತ್ತಾ? ಏನೇನ್ ಲೆಕ್ಕಾಚಾರಗಳು ದೆಹಲಿ ಅಂಗಳದಲ್ಲಿ ನಡೀತಾ ಇರೋದು? ಶ್ವೇತಾ, ಈಗ ಲೆಕ್ಕಾಚಾರಗಳ ಹಂತ ಒಂದು ರೀತಿಯಲ್ಲಿ 10 ಜನಪದನ್ನ ತಲುಪಿರುವಂತದ್ದು. ಈಗ ನಾವು ಸೋನಿಯಾ ಗಾಂಧಿ ಅವರ ನಿವಾಸದ ಮುಂದೆ ಇದ್ದೇವೆ. ರಾಹುಲ್ ಗಾಂಧಿ ಅವರು ಕೂಡ ಇಲ್ಲೇ ಇರುವಂತದ್ದು. ಪ್ರಮುಖವಾಗಿ ನಾವೇನು ಹೈ ವೋಲ್ಟೇಜ್ ಸಭೆ ಅಂತ ನಾವೇನು ಹೇಳ್ತೇವೆ, ಅದು ಈಗ ಚಾಲನೆ ಸಿಕ್ಕಿರುವಂತದ್ದು. ಬೆಳಿಗ್ಗೆಯಿಂದಲೂ ಕೂಡ ನಾಯಕರು ಪೂರ್ವಭಾವಿಯಾಗಿ ಅಂದ್ರೆ ಒಂದು ಔಟ್ಲೈನ್ ಅನ್ನ ಔಟ್ಲೇ ಮಾಡ್ಬೇಕಲ್ಲ, ಹೇಗಿರಬೇಕು 20 ಜನರ ಒಂದು ಸಂಪುಟ ಸೇರುವಂತವ್ರು 20 ಜನ ಹೇಗಿರಬೇಕು, ಅದು ಜಾತಿವಾರು ಇರಬಹುದು, ಪ್ರಾದೇಶಿಕವಾರು, ಪ್ರಾಂತ್ಯವಾರು, ಈ ರೀತಿಯಾಗಿ ಎಲ್ಲವನ್ನೂ ಕೂಡ ಮಾಡಿಕೊಂಡು ಅದಕ್ಕೊಂದು ಹೋಮ್ ವರ್ಕ್ ಆಗಬೇಕಾಗುತ್ತೆ. ಆ ಹೋಮ್ ವರ್ಕ್ ಅನ್ನ ಈ ನಾಯಕರ ಜೊತೆ ಕೂತು ಮಾಡಿರುವಂತದ್ದು. ಈಗ ಆಲ್ರೆಡಿ ಸುರ್ಜೇವಾಲಾ ಅವರ ಜೊತೆ ಸಿಎಂ ಡಿ ಕೆ ಶಿವಕುಮಾರ್ ಅವರು, ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಒಂದು ಸುತ್ತಿನ ಮಾತುಕತೆಯನ್ನು 1 ಗಂಟೆ ಹೊತ್ತು ನಡೆಸಿರುವಂಥದ್ದು. ಅವರವರ ಲೀಸ್ಟ್ ಅನ್ನ ಇಟ್ಟು ಇದು ಹೀಗೆ ಆಗಬೇಕು ಅನ್ನುವಂತಹದನ್ನ ಅವರು ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಅದೇ ರೀತಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಈಗ ಆಲ್ರೆಡಿ ಕೆ ಸಿ ವೇಣುಗೋಪಾಲ್ ಅವರ ಜೊತೆ ಕೂಡ 1 ತಾಸಿನ ಸಭೆ ನಡೆದಿದೆ. ಅಲ್ಲೂ ಕೂಡ ಚರ್ಚೆ ಆಗಿದೆ. ಒಂದು ಹಂತದವರೆಗೆ ಎಲ್ಲವೂ ಕೂಡ ಓಕೆ ಆಗಿದೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇರುವಂಥದ್ದು. ಈಗ ಆ ಎರಡನ್ನೂ ಸೇರಿಕೊಂಡಂತೆ ಒಂದು ಪಟ್ಟಿ ಏನಿದೆ, ಆ ಪಟ್ಟಿಗೆ ಒಂದು ಗ್ರೀನ್ ಸಿಗ್ನಲ್ ತೆಗೆದುಕೊಳ್ಳಲಿಕ್ಕೆ ಈಗ ಎಲ್ಲ ಸಿದ್ಧತೆಗಳು ಕೂಡ ಆಗ್ತಾ ಇರುವಂಥದ್ದು. ಈಗ ಏನೋ ರಾಹುಲ್ ಗಾಂಧಿ ಅವರ ನಿವಾಸಕ್ಕೆ ಬಂದಿದ್ದಾರೆ, ಅಲ್ಲಿ ಸಭೆ ನಡೀತಾ ಇದೆ. ಈಗಷ್ಟೇ ಎಲ್ಲರೂ ಕೂಡ ಹೊರಗಡೆ ಬರುವಂತ ಸಾಧ್ಯತೆ ಇದೆ. ಸಿಎಂ ಅವರ ಕಾರ್ ಅಲರ್ಟ್ ಆಗ್ತಾ ಇರುವಂತದ್ದು. ಇದು ಮುಂದೆ ಏನು, ಯಾವಾಗ ಏನು ಅನ್ನುವಂಥದ್ದನ್ನ ನಾವು ಕಾದು ನೋಡಬೇಕಾಗತ್ತೆ. ಏನು ತೀರ್ಮಾನ ಆಯಿತು ಅನ್ನುವಂಥದ್ದು, ಅಥವಾ ಇಬ್ಬರ ಜೊತೆಯನ್ನ ನೀವು ಚರ್ಚೆ ಮಾಡಿ ನಂತರ ನಾನು ನಿಮಗೆ ಮಾಹಿತಿಯನ್ನ ಕೊಡ್ತೇನೆ ಅಥವಾ ಏನು ಅನ್ನುವಂಥ ಒಂದು ತೀರ್ಮಾನವನ್ನ ಹೇಳ್ತೇನೆ ಅನ್ನುವಂಥ ಮಾತೇನಾದರೂ ಆಯ್ತಾ ಅನ್ನುವಂಥದ್ದು. ಕಾರಣ ಇಷ್ಟೇ, ಈ ಸಭೆಯಲ್ಲಿ ಕರ್ನಾಟಕವನ್ನ ಮತ್ತೊಬ್ಬರು ಪ್ರತಿನಿಧಿಸಬೇಕಾಗುತ್ತೆ. ಖರ್ಗೆ ಅವರು ಇಲ್ಲದೆ ಕರ್ನಾಟಕ ಸಂಪುಟ ಹೇಗಿರಬೇಕು ಅಂತ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ತುರ್ತು ಕೆಲಸದ ನಿಮಿತ್ತ ಖರ್ಗೆ ಅವರು ಈಗಷ್ಟೇ ಬೆಂಗಳೂರಿನತ್ತ ಹೊರಟಿದ್ದಾರೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದೆ. ಹಾಗಾಗಿ ಅವರ ಅನುಪಸ್ಥಿತಿಯಲ್ಲಿ ಸಂಪುಟ ವಿಸ್ತರಣೆ ನಡೆಯುತ್ತೆ ಅನ್ನುವಂಥದ್ದು ಕಷ್ಟ ಸಾಧ್ಯ. ಇದೇ ಹಿನ್ನೆಲೆಯಲ್ಲಿ ಬಹುತೇಕ ಇವರು ನಾಯಕರು ಬಂದಿದ್ದಾರೆ. ಸಿಎಂ ಇದ್ದಾರೆ, ಹಾಲಿ ಸಿಎಂ ಇದ್ದಾರೆ, ಮಾಜಿ ಸಿಎಂ ಇದ್ದಾರೆ. ಹಾಗಾಗಿ ಅವರನ್ನ ಮಾತನಾಡಿಸಿ ಇಬ್ಬರು ಕಡೆ ಅಂದ್ರೆ ಕೆ ಸಿ ವೇಣುಗೋಪಾಲ್ ಜೊತೆ ಮಾತುಕತೆ ಆಯಿತು, ಸುರ್ಜೇವಾಲಾ ಅವ್ರ ಜೊತೆ ಮಾತುಕತೆ ಆಯಿತು. ಈಗ ರಾಹುಲ್ ಗಾಂಧಿ ಅವರ ಭೇಟಿಗೆ ಬಂದಿರುವಂತದ್ದು. ಬಹುತೇಕ ಆ 2 ಲಿಸ್ಟ್ ಅನ್ನು ನೀವು ನೋಡ್ಬೋದು. ಸಿಎಂ ಅವರು ಎಲ್ಲವನ್ನು ಕೂಡ ಮುಗಿಸ್ಕೊಂಡು ಬರ್ತಾ ಇರುವಂತದ್ದು ಕೂಡ ಕಾಣಿಸ್ತಾ ಇದೆ ನಮ್ಮ ವಿಜುವಲ್ ಅಲ್ಲಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್ ವಿಜುವಲ್ ಅಲ್ಲಿ. ಅಂದ್ರೆ ಈಗಷ್ಟೇ ಸಭೆಯನ್ನ ಮುಗಿಸಿ ಹೊರಗಡೆ ಬರ್ತಾ ಇರುವಂತದ್ದು. ಆದ್ರೆ ಸಭೆ ತುಂಬಾ ಕಡಿಮೆ ಸಮಯ ನಡೆದಿರುವಂತದ್ದು. ಸುಮಾರು ಒಂದು 15ರಿಂದ 20 ನಿಮಿಷಗಳ ಕಾಲ ನಡೆದಿದೆ. ಹಾಗಾಗಿ ಏನ್ ಔಟ್ಕಮ್ ಅನ್ನುವಂಥದ್ದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಶ್ವೇತಾ, ಓಕೆ, ಖರ್ಗೆ ಅವರ ಅನುಪಸ್ಥಿತಿ ಅಂದ ಮೇಲೆ ಹಾಗಾದ್ರೆ ಈಗ ಹೋದ ಕೆಲಸ ಮುಂದುವರಿಯೋದು ಸದ್ಯಕ್ಕಂತೂ ಕಷ್ಟ ಅಂತಲೇ ಅನ್ಸುತ್ತೆ. ಖರ್ಗೆ ಅವರು ಮತ್ತೆ ರಿಟರ್ನ್ ಯಾವಾಗ ಬರ್ತಾರೆ, ಅದ್ರ ಬಗ್ಗೆ ಏನಾದ್ರೂ ಮಾಹಿತಿ ಇದೆಯಾ? ಬಹುತೇಕ ನಾಳೆ ಬರುವ ನಿರೀಕ್ಷೆ ಇದೆ. ಆದರೆ ನಾಳೆಯ ತನಕ ಈ ನಾಯಕರು ಇರ್ತಾರಾ ಇಲ್ವಾ ಅನ್ನೋಂಥ ಪ್ರಶ್ನೆ ಕೂಡ ಇರುವಂಥದ್ದು. ಹಾಗಾಗಿ ಈಗ ಏನಾದರೂ ನಾವು ಮತ್ತೆ ಖರ್ಗೆ ಅವರ ಜೊತೆ ಒಂದು ಸುತ್ತಿನ ಮಾತುಕತೆ ನಡೆಸಿ ನಿಮಗೆ ಅಂತಿಮವಾಗಿ ಏನು ಮಾಡಬೇಕು ಅನ್ನೋವಂಥದ್ದನ್ನ ಹೇಳ್ತೇವೆ ಅನ್ನುವಂಥ ಏನಾದರೂ ಮಾಹಿತಿ ಕೊಟ್ಟಿದ್ರೆ ಇವರು ಇಬ್ಬರು ನಾಯಕರು, ಸಿಎಂ ಮತ್ತೆ ಮಾಜಿ ಸಿಎಂ ಇಬ್ಬರು ಇವತ್ತೇ ಹೊರಡ್ತಾರೆ. ಅದರ್ವೈಸ್ ಸಿಎಂ ಮಾಜಿ ಸಿಎಂ ಇಲ್ಲೇ ಇರ್ಲಿಕ್ಕೆ ಹೇಳಿದ್ದಾರೆ ಅನ್ನುವಂಥದ್ದು ಕೂಡ ಕೆಲವು ಮಾಹಿತಿಗಳು ಬರ್ತಾ ಇದೆ. ಆದರೆ ಅದು ಖಚಿತತೆ ಇಲ್ಲ, ಇಲ್ಲಿ ಉಳಿತಾರೆ ಅಥವಾ ಇಲ್ಲ ಏನು ಅನ್ನುವಂಥದ್ದಕ್ಕೆ ಇನ್ನೂ ಕೂಡ ಖಚಿತವಾಗಿಲ್ಲ. ಹಾಗಾಗಿ ಖರ್ಗೆ ಅವರ ಬಂದು ಬಳಿಕ ಅವರ ಜೊತೆ ಒಂದು ಸುತ್ತಿನ ಮಾತುಕತೆ ಚರ್ಚೆ ಆದ ಬಳಿಕ ಎಲ್ಲವೂ ಕೂಡ ತೀರ್ಮಾನ ಆಗುತ್ತೆ. ಇವತ್ತು ತುರ್ತು ಕೆಲಸದ ನಿಮಿತ್ತ ಖರ್ಗೆ ಅವರು ಬೆಂಗಳೂರು ಕಡೆ ಬಂದಿದ್ದಾರೆ ಅನ್ನುವಂಥ ಮಾಹಿತಿಗಳು ಇದೆ. ಅವರು ಅಲ್ಲಿಂದ ಬಂದ ನಾಳೆ ಬರುವ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಸೊ ಹಾಗಾಗಿ ಬಂದ ಬಳಿಕ ತೀರ್ಮಾನ ಆಗುತ್ತೆ. ಅದಕ್ಕೂ ಮುಂಚೆ ನಾಳೆ ಅವರು ಬರುವವರಿದ್ದಾರೆ, ಒಮ್ಮೆ ಪೂರ್ತಿಯಾಗಿ ಮುಗಿಸಿಕೊಂಡು ಹೋಗಿ ಅಂತ ಏನಾದರೂ ಇಲ್ಲಿಂದ
ರಾಹುಲ್ ಗಾಂಧಿ ಅವರಿಂದ ಸೂಚನೆ ಸಿಕ್ಕಿದ್ರೆ ಆಗ ಇಲ್ಲೇ ಉಳಿತಾರೆ ನಾಯಕರಿಬ್ಬರು, ಹಾಲಿ ಮತ್ತು ಮಾಜಿ CMಗಳು. ಅದರ್ವೈಸ್ ಏನು ಇಲ್ಲ. ನೀವು ಪಟ್ಟಿಯನ್ನ ಇಬ್ಬರ ಜೊತೆ ಚರ್ಚೆ ಆಗಿದೆ, KC ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಅವರ ಜೊತೆ, ನಾವು ಖರ್ಗೆ ಅವರ ಜೊತೆ ಮಾತುಕತೆ ನಡೆಸಿ ಅಂತಿಮವಾಗಿ ನಾವು ತಿಳಿಸ್ತೇವೆ ಅಂತ ಏನಾದರೂ ರಾಹುಲ್ ಗಾಂಧಿ ಅವರು ಹೇಳಿದ್ರೆ ಇಬ್ಬರು ನಾಯಕರು ಇವತ್ತು ಹೊರಡ್ತಾರೆ. ಶ್ವೇತಾ, ಥ್ಯಾಂಕ್ ಯು ಮಂಜುನಾಥ್, ನಿಮ್ಮ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.